ಮಹಾನ್ ಪುರುಷರೆಲ್ಲ ದೇ ನೆವರ್ ಸೆಟ್ಲ್ ಫಾರ್ ಎ ಲೆಸ್ ಅಂತ ಅನ್ನೋ ಮಾತಿನಂತೆ ನೊಂದು ಬೆಂದವರ ಧ್ವನಿಯಾಗಿ ಶೋಷಣೆಯ ವಿರುದ್ಧ ಭೀಮ ಹೆಜ್ಜೆ ಇಟ್ಟು ಅಕ್ಷರ ಒಂದೇ ಅಸಮಾನತೆಗೆ ಮದ್ದು ಅಂತ ಸಾರಿದ ಜ್ಞಾನ ಸಂತ ಅವರು. ದೀಪ ತಾನು ಸುಟ್ಟು ಮನೆಯವರಿಗೆಲ್ಲ ಬೆಳಕು ಕೊಡೋ ಹಾಗೆ ಜ್ಞಾನದ ದೀಪ ಬೆಳಗಿ ಶೋಷಣೆಯ ವಿರುದ್ಧ ಕ್ರಾಂತಿ ಸಾರೋಕೆ ಅವತಾರ ಎತ್ತಿದಂತಹ ಮಹಾನ್ ಪುರುಷನೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಗಾಂಧೀಜಿಯವರು ಹೇಳ್ತಾರೆ, ಬಹು ಸಂಸ್ಕೃತಿಯ ವೈವಿಧ್ಯತೆಯ ಈ ದೇಶಕ್ಕೆ ಅಪಾರವಾದ ಜ್ಞಾನ, ದಲಿತರ ಶೋಷಿತರ ಪರ ಕಾಳಜಿ ಇದ್ದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರೊಬ್ಬರೇ ಭಾರತದ ಸಂವಿಧಾನ ಬರೆಯೋಕ್ಕೆ ಸೂಕ್ತ ವ್ಯಕ್ತಿ ಅಂತ ಅಡ್ವೈಸ್ ಮಾಡ್ತಾರೆ. ಅಲ್ಲಿಂದ ಮುಂದೆ ನಡೆದಿದ್ದೆಲ್ಲ ಇತಿಹಾಸದ ಮೈಲಿಗಲ್ಲುಗಳು. ಅಂತ ಸಾರಿದ್ದ ಅಂಬೇಡ್ಕರ್ ಎಂಬ ಮಹಾನ್ ವ್ಯಕ್ತಿ ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ದಿದ್ರೆ, ಬಾಬಾ ಸಾಹೇಬ್ ಅವರು ಈ ದೇಶದ ಸಂವಿಧಾನವನ್ನು ರಚಿಸದೇ ಹೋಗಿದ್ರೆ, ದೀನ ದಲಿತ ದುರ್ಬಲರಿಗೆ ಒಂದು ಐಡೆಂಟಿಟಿನೇ ಸಿಗ್ತಾ ಇರಲ್ವೇನೋ ಅನ್ನೋದು ನನ್ನ ಅನಿಸಿಕೆ. ನಾನು UK ಹೋಗಿ ಡಾಕ್ಟರೇಟ್ ಮುಗಿಸ್ಕೊಂಡು ವಾಪಸ್ಸು ಹಳ್ಳಿಗೆ ಬಂದೆ. ನಾನು ಎಲ್ಲಿಂದ ಬಂದೆ ಅಂತ ಗೊತ್ತಿಲ್ಲದೆ ನನಗೆ ಪ್ರೊಫೆಸರ್ ಕೆಲಸಕ್ಕೆ ಆಫರ್ ಕೊಟ್ಟರು. ನಾನು ಅದನ್ನೇನಾದರೂ ಒಪ್ಕೊಂಡಿದ್ದಿದ್ರೆ ಸರ್ಕಾರ ಹೇಳಿದ ಹಾಗೆ ಕೇಳಿಕೊಂಡು ಕನಿಷ್ಠ ಅಂದರೆ ಎಜುಕೇಷನ್ ಡೈರೆಕ್ಟರ್ ಆಗ್ಬೋದಿತ್ತು ಅಷ್ಟೇ. 2-3 ವರ್ಷ ಆದಮೇಲೆ ಮತ್ತೆ ನನ್ನ ವಕೀಲ ವೃತ್ತಿ ಆರಂಭಿಸೋದಕ್ಕೆ UK ಹೋದೆ. ಮತ್ತೆ ಬಾಂಬೆಗೆ ವಾಪಸ್ ಬಂದೆ. ಆಗ ಬಾಂಬೆ ಗೌರ್ಮೆಂಟು ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್ ಕೆಲಸಕ್ಕೆ ತಿಂಗಳಿಗೆ 2,000 ರೂಪಾಯಿ ಆಫರ್ ಇತ್ತು. ಅದು ಬಿಟ್ಟು ಇನ್ನೂ 200 ರೂಪಾಯಿ ದುಡಿಬೋದಿತ್ತು. ನಾನು ರಿಜೆಕ್ಟ್ ಮಾಡಿಬಿಟ್ಟೆ. 1942ರಲ್ಲಿ ಮತ್ತೆ ನನ್ನ ಮುಂದೆ 2 ಪ್ರಶ್ನೆಗಳು ಬಂದವು. ಹೈಕೋರ್ಟ್ ಜಡ್ಜ್ ಆಗಿ ಕೆಲಸ, ಅಲ್ಲಿ ನನಗೆ ತಿಂಗಳಿಗೆ 5,000 ರೂಪಾಯಿ, ಮತ್ತು ರಿಟೈರ್ಮೆಂಟ್ ಆದಮೇಲೆ 1,000 ರೂಪಾಯಿ ಪೆನ್ಷನ್ ಸಿಗೋದು, ಅಥವಾ ಭಾರತ ಸರ್ಕಾರದ ವೈಸ್ರಾಯ್ ಅವರ ಕಾರ್ಯಕಾರಿ ಸಮಿತಿಯಲ್ಲಿ ಸದಸ್ಯನಾಗಿ ಕೆಲಸಕ್ಕೆ ಸೇರೋದು ಅಂತ. ಆದರೆ ನಾನು ಯೋಚನೆ ಮಾಡಿದೆ, ನಾನು ನನ್ನೊಬ್ಬನ ಜೀವನ ಸೆಟ್ಲ್ ಮಾಡ್ಕೋಬೇಕಾಗಿದ್ರೆ ನಾನು ಇಷ್ಟೆಲ್ಲ ಮಾಡಬೇಕಾಗಿತ್ತ? ಇಲ್ಲ, ನನ್ನ ದಾರಿನೇ ಬೇರೆ ಇದೆ ಅಂತ ತೀರ್ಮಾನಿಸಿ ನಾನು ಅಸ್ಪೃಶ್ಯ ಸಮುದಾಯದಲ್ಲಿ ಹುಟ್ಟಿದ್ದೀನಿ, ನಾನು ಅದೇ ಸಮುದಾಯಕ್ಕಾಗಿ ಸಾಯ್ತೀನಿ, ನನ್ನ ಸಮುದಾಯದವರನ್ನು ಮುಂದೆ ತರುವ ಜವಾಬ್ದಾರಿ ನನ್ನ ಮೇಲಿದೆ ಅಂತ ತಿಳ್ಕೊಂಡು ನಾನು ರಾಜಕೀಯಕ್ಕೆ ಬಂದೆ ಅಂತ ಆ ವ್ಯಕ್ತಿ ಅವರ ಮನದಾಳದ ಹೃದಯ ಸ್ಪರ್ಶಿ ಮಾತುಗಳನ್ನು ಹೇಳ್ಕೊಂಡಿರ್ತಾರೆ. ಮಹಾನ್ ಪುರುಷರೆಲ್ಲ ದೇ ನೆವರ್ ಸೆಟ್ಲ್ ಫಾರ್ ಎ ಲೆಸ್ ಅಂತ ಅನ್ನೋ ಮಾತಿನಂತೆ ನೊಂದು ಬೆಂದವರ ಧ್ವನಿಯಾಗಿ ಶೋಷಣೆಯ ವಿರುದ್ಧ ಭೀಮ ಹೆಜ್ಜೆ ಇಟ್ಟು ಅಕ್ಷರ ಒಂದೇ ಅಸಮಾನತೆಗೆ ಮದ್ದು ಅಂತ ಸಾರಿದ ಜ್ಞಾನ ಸಂತ ಅವರು. ದೀಪ ತಾನು ಸುಟ್ಟು ಮನೆಯವರಿಗೆಲ್ಲ ಬೆಳಕು ಕೊಡೋ ಹಾಗೆ ಜ್ಞಾನದ ದೀಪ ಬೆಳಗಿ ಶೋಷಣೆಯ ವಿರುದ್ಧ ಕ್ರಾಂತಿ ಸಾರೋಕೆ ಅವತಾರ ಎತ್ತಿದಂತಹ ಮಹಾನ್ ಪುರುಷನೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಧ್ವನಿ ಇಲ್ಲದವರ ಪರ ಧ್ವನಿ ಆಗ್ತೀನಿ ಅಂತ ಹೇಳುವ ಆ ಧೈರ್ಯ ಆ ವ್ಯಕ್ತಿಗೆ ಇದೆ ಅಂತ ಅಂದರೆ ಅವರ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿತ್ತು ಅನ್ನೋದರಲ್ಲಿ ನಿಮಗೆ ಯಾವುದೇ ಡೌಟೇ ಬೇಡ. ಅವತ್ತಿಗೆ ಫಾರಿನ್ನಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದಂಥ ಮೊದಲ ಭಾರತೀಯ ವ್ಯಕ್ತಿ. ಭಾರತ ಬಿಡಿ, ಇಡೀ ದಕ್ಷಿಣ ಏಷ್ಯಾದಲ್ಲೇ ಅರ್ಥಶಾಸ್ತ್ರದಲ್ಲಿ ಮೊದಲ ಡಬಲ್ PhD ಪಡೆದಂಥ ವ್ಯಕ್ತಿಯವರು. ಜೊತೆಗೆ ಕೊಲಂಬಿಯಾ ಯೂನಿವರ್ಸಿಟಿಯ ಲೈಬ್ರರಿಲಿ ಗಂಟೆಗಟ್ಟಲೆ ಕೂತ್ಕೊಂಡು ತಪಸ್ ಮಾಡಿ 3 ವರ್ಷದಲ್ಲಿ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ನಲ್ಲಿ 29, ಇತಿಹಾಸ ಅಂದರೆ ಹಿಸ್ಟ್ರಿನಲ್ಲಿ 11, ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿನಲ್ಲಿ 6, ತತ್ವಶಾಸ್ತ್ರ ಅಂದರೆ ಫಿಲಾಸಫಿನಲ್ಲಿ 5, ಮಾನವಶಾಸ್ತ್ರ ಅಂದರೆ ಆಂಥ್ರೋಪಾಲಜಿನಲ್ಲಿ 4, ರಾಜಕೀಯ ಶಾಸ್ತ್ರ ಅಂತ ಅಂದರೆ ಪೊಲಿಟಿಕಲ್ ಸೈನ್ಸ್ನಲ್ಲಿ 3, ಫ್ರೆಂಚ್ ಮತ್ತು ಜರ್ಮನ್ ಭಾಷೆಗಳಲ್ಲಿ ತಲಾ ಒಂದೊಂದು ವಿಷಯದಲ್ಲಿ ಅವತ್ತಿಗೆನೆ ಭಾರತದಲ್ಲಿ ಯಾರೂ ಪಡೆಯದಂಥ ವಿದ್ಯೆಯಲ್ಲಿ ವಿದ್ವತ್ತನ್ನು ಪಡೆದಂಥ ಮಹಾನ್ ಸಾಧಕರಾಗಿದ್ರು ಅಂದರೆ ತಪ್ಪಾಗದೇ ಇಲ್ಲ. ಆಗ್ತಾನೆ 1946 ಫೆಬ್ರವರಿ 19ರಂದು ಬ್ರಿಟಿಷರಿಂದ ಭಾರತಕ್ಕೆ ಅಧಿಕಾರ ವರ್ಗಾವಣೆಯ ಪ್ರಕ್ರಿಯೆಗಳು ಪ್ರಾರಂಭವಾಗಿತ್ತು. ಇಂಗ್ಲೆಂಡ್
ಬ್ರಿಟನ್ನ ದೊರೆ ಚರ್ಚಿಲ್ನ ಕಡುವರಿಯಾಗಿದ್ದಂಥ ಲೇಬರ್ ಪಾರ್ಟಿಯ ಕ್ಲೆಮೆಂಟ್ ಅಟ್ಲೆ ಭಾರತದ ಎಲ್ಲಾ ಸಮುದಾಯಗಳು ನ್ಯಾಯಸಮ್ಮತವಾಗಿ ಸಂವಿಧಾನ ರಚನೆ ಮಾಡಿಕೊಳ್ಳಿ ಅಂತ ಅದಕ್ಕೆ ಮೊದಲೇ ಹೇಳಿ ಸಂವಿಧಾನ ರಚನೆಗೆ ನಾಂದಿನೇ ಹಾಡಿದ್ದ. ಅದರಂತೆ ಕ್ಯಾಬಿನೆಟ್ ಮಿಷನ್ ರಚಿಸುವುದಾಗಿ ಅಟ್ಲೆ ಘೋಷಣೆನೂ ಮಾಡಿದ್ದಾಯಿತು. ಮಾರ್ಚ್ನಲ್ಲಿ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂತು. ಮೇನಲ್ಲಿ ಭಾರತೀಯ ನಾಯಕರ ಜೊತೆ ಚರ್ಚೆ ಮಾಡಿ ಸಂವಿಧಾನ ರಚನೆ ನಿರ್ಧಾರ ಘೋಷಣೆಯೂ ಆಗೋಯ್ತು. ಕೊನೆಗೆ ಡಿಸೆಂಬರ್ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕೂಡ ರೂಪ ಪಡ್ಕೊಂತು. ಇದಕ್ಕೆ ಪೂರಕವಾಗಿ ಸಂವಿಧಾನ ರಚನೆಯ ಉಪವೇಶಗಳ ಸಭೆಗಳು ಡೆಲ್ಲಿಯಲ್ಲಿ ಆರಂಭವಾಗಿತ್ತು. ಆಗ ಒಂದು ಮಹತ್ವದ ಘಟನೆ ನಡೆದಿದೆ. ಇದೇ ಘಟನೆ ಮುಂದೆ ಕೋಟ್ಯಾಂತರ ಜನರ ಭವಿಷ್ಯ ಬದಲಾಯಿಸುತ್ತೆ ಅಂತ ಬಹುಶಃ ಯಾರೂ ಊಹಿಸಿರಲಿಲ್ಲ ಅಂತ ಕಾಣಿಸುತ್ತೆ. ಒಂದಿನ ಜವಾಹರ್ಲಾಲ್ ನೆಹರು ಮತ್ತೆ ಸರೋಜಿನಿ ನಾಯ್ಡು ಅವರು ಗಾಂಧೀಜಿಯವರನ್ನ ಭೇಟಿ ಮಾಡೋದಕ್ಕೆ ಬಂಧಿಸ್ತಾರೆ. ಬಹಳ ಸಪ್ಪಗೆ ಮತ್ತೆ ಬೇಜಾರಾಗಿದ್ದ ನೆಹರು ಅವ್ರನ್ನ ನೋಡಿ ವಿಚಾರಿಸಿದಾಗ ನೇರು ಹೇಳ್ತಾರೆ, ಭಾರತದ ಸಂವಿಧಾನ ರಚನೆ ಮಾಡೋಕ್ಕೆ ಸೂಕ್ತ ತಜ್ಞರೊಬ್ಬರು ಬೇಕಾಗಿದ್ದಾರೆ. ಈಗಾಗಲೇ ಕೆಲವು ದೇಶದ ಸಂವಿಧಾನನ ಬರೆದಿರುವಂತ ಐವರ್ ಜೆನ್ನಿಂಗ್ಸ್ ಅವರನ್ನ ಕರ್ತರಬಹುದೇ ಅಂತ ಗಾಂಧೀಜಿಯವ್ರನ್ನ ಕೇಳ್ತಾರೆ. ಆಗ ಗಾಂಧೀಜಿಯವರು ಹೇಳ್ತಾರೆ, ಬಹುಸಂಸ್ಕೃತಿಯ ವೈವಿಧ್ಯತೆಯ ಈ ದೇಶಕ್ಕೆ ಅಪಾರವಾದ ಜ್ಞಾನ, ದಲಿತರ ಶೋಷಿತರ ಪರ ಕಾಳಜಿ ಇದ್ದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರೊಬ್ಬರೇ ಭಾರತದ ಸಂವಿಧಾನ ಬರೆಯೋಕ್ಕೆ ಸೂಕ್ತ ವ್ಯಕ್ತಿ ಅಂತ ಅಡ್ವೈಸ್ ಮಾಡ್ತಾರೆ. ಅಲ್ಲಿಂದ ಮುಂದೆ ನಡೆದಿದ್ದೆಲ್ಲ ಇತಿಹಾಸದ ಮೈಲಿಗಲ್ಲುಗಳು. ಸಂವಿಧಾನ ರಚನೆ ಮಾಡಲಿಕ್ಕೆ ಅಂಬೇಡ್ಕರ್ ಅವರನ್ನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಆಯ್ಕೆ ಮಾಡೋದು ಅನಿವಾರ್ಯ ಆಗಿತ್ತು. ಅದಕ್ಕಾಗಿ ಪೂರ್ವ ಬಂಗಾಳದ ಖ್ಯಾತ ದಲಿತ ನಾಯಕರಾಗಿದ್ದಂತಹ ಜೋಗಿಂದರ್ನಾಥ್ ಅವರ ಸ್ಥಾನ ತ್ಯಾಗದಿಂದ ಅಂಬೇಡ್ಕರ್ ನಾಮಿನೇಟ್ ಆಗ್ತಾರೆ. ಆದರೆ ಲಾರ್ಡ್ ಮೌಂಟ್ ಬ್ಯಾಟನ್ ರವರ ಭಾರತದ ವಿಭಜನೆ ಘೋಷಣೆ ಮಾಡಿದ್ರಿಂದ ಪೂರ್ವ ಬಂಗಾಳ ಪಾಕಿಸ್ತಾನದ ಪಾಲಾಗೋಗುತ್ತೆ. ಇದರಿಂದ ಅಂಬೇಡ್ಕರ್ ಅವರು ಸದಸ್ಯತ್ವವನ್ನು ಕಳ್ಕೋಬೇಕಾದ ಪರಿಸ್ಥಿತಿ ಬರ್ತದೆ. ಆದರೂ ಕೂಡ ಇವರದ ಅತ್ಯುತ್ತಮವಾದ ಸಾಮರ್ಥ್ಯ, ಆಡಳಿತದ ಬಗ್ಗೆ ತಿಳ್ಕೊಂಡಿದ್ದಂಥ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ಮಾಡ್ತಾರೆ, ಮುಂಬೈ ಪ್ರೆಸಿಡೆನ್ಸಿಯಿಂದ ಮತ್ತೆ ನಾಮಿನೇಟ್ ಮಾಡೋ ಮೂಲಕ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿ ಅಂಬೇಡ್ಕರ್ ಅವರು ಮುಂದುವರಿತಾರೆ. ಹಾಗೆ ಸಂವಿಧಾನದ ಕರಡು ಸಮಿತಿ ಸದಸ್ಯರಾಗಿ ಅದಾದ ನಂತರ ಇವರೇ ಸೂಕ್ತ ವ್ಯಕ್ತಿ ಅಂತ ಪರಿಗಣಿಸಿ ಆ ಸಮಿತಿಯ ಅಧ್ಯಕ್ಷರನ್ನಾಗಿ ಕೂಡ ಇವ್ರನ್ನೇ ಆಯ್ಕೆ ಮಾಡ್ತಾರೆ. ನಾನು ಒಂದು ವಿಚಾರನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಇದನ್ನ ಸೀರಿಯಸ್ ಆಗಿ ನೀವು ತಗೋಬೇಕು. ಇವತ್ತಿಗೆ ಭಾರತದಲ್ಲಿ ಸರ್ವೆ ಪ್ರಕಾರ ಸುಮಾರು 4500 ಜಾತಿಗಳಿದ್ದಾವೆ. ಸುಮಾರು 25,000 ಉಪಜಾತಿಗಳಿದ್ದಾವೆ. 6,38,365 ಹಳ್ಳಿಗಳಿದ್ದಾವೆ. 748 ಜಿಲ್ಲೆಗಳು, 28 ರಾಜ್ಯಗಳು, 22 ಅಧಿಕೃತ ಭಾಷೆಗಳು, 19,500 ಭಾಷೆಗಳು, ಸಾವಿರಾರು ಹಬ್ಬಗಳು, ಸುಮಾರು 91.2 ಕೋಟಿ ಮತದಾರರು, ಸುಮಾರು 11 ಲಕ್ಷಕ್ಕೂ ಹೆಚ್ಚಿನ ಮತಗಟ್ಟೆಗಳಿವೆ. ಸುಮಾರು 2,858 ಪಕ್ಷಗಳು, 8 ರಾಷ್ಟ್ರೀಯ ಪಕ್ಷಗಳನ್ನು ಹೊಂದಿರುವಂಥ ದೊಡ್ಡ ದೇಶ ಭಾರತ. ಇಷ್ಟು ವೈವಿಧ್ಯತೆಯಿಂದ ಕೂಡಿದಂಥ ಈ ದೇಶವನ್ನು ಒಂದೇ ಆಡಳಿತದಲ್ಲಿ ಈಗಲೂ ಕೂಡ ಈ ಸಂವಿಧಾನ ರಕ್ಷಣೆ ಮಾಡ್ತಿದೆ ಅಂದರೆ ಅದಕ್ಕೆ ಅವರು ಪಟ್ಟ ಕಷ್ಟ ಎಷ್ಟಿತ್ತು ಅಂತ ನಾವು ಸ್ವಲ್ಪ ಊಹಿಸಬೇಕಾಗತ್ತೆ. ಅದಕ್ಕಾಗಿ ಅಂಬೇಡ್ಕರ್ ಮತ್ತು ಅವರ ತಜ್ಞರ ತಂಡ ಏನಿತ್ತು, ಸತತವಾಗಿ ಕೆಲಸ ಮಾಡಿ ಸಂವಿಧಾನದ ಕರಡು ಸಿದ್ಧ ಮಾಡ್ತಾರೆ. 2,500 ಬಾರಿ ತಿದ್ದುಪಡಿಯಾಗಿ 4ನೇ ನವೆಂಬರ್ 1948ರಂದು ಸಂವಿಧಾನ ಅನುಮೋದನೆಗೊಂಡಾಗ ಅದು ಜಗತ್ತಿನ ಅತಿ ದೊಡ್ಡ ಸಂವಿಧಾನ ಆಗಿತ್ತು. ಅದರಲ್ಲಿ ಒಟ್ಟು 315 ಆರ್ಟಿಕಲ್ಗಳು, 8 ಶೆಡ್ಯೂಲ್ಗಳು ಇದ್ವು. ಅಲ್ಲಿ ತನಕನೂ ಭಾರತದ ಈ ಮಣ್ಣಿಗೆ ಕೇವಲ ರಾಜಾಡಳಿತವಷ್ಟೇ ಮಾತ್ರ ಗೊತ್ತಿತ್ತು. ಪ್ರಜಾಪ್ರಭುತ್ವದ ಜೊತೆಗೆ ಸಾಮಾಜಿಕ ಪ್ರಜಾಪ್ರಭುತ್ವದ ಮಹತ್ವವನ್ನೇ ಸಾರ್ತಾರೆ. ಸಂವಿಧಾನ ಅಂದರೆ ಕೇವಲ ಕಾನೂನು ಕಟ್ಟಳೆ ಅಲ್ಲ, ಅರ್ಥಶಾಸ್ತ್ರ, ಕಾನೂನು, ಸಮಾಜಶಾಸ್ತ್ರ ಈ ಎಲ್ಲ ವಿಷಯಗಳ ಸಂಪೂರ್ಣ ಸಾರ. ಇದರ ಸಂಪೂರ್ಣ ಕೀರ್ತಿ ಸಾರಥಿಯಾಗಿದ್ದಂತಹ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಲ್ವಾ? ಸಲ್ಲೇಬೇಕು. ಈ 7 ಜನ ಸದಸ್ಯರಿದ್ದಂತಹ ಸಂವಿಧಾನದ ಸಮಿತಿಯಲ್ಲಿ ಅಂಬೇಡ್ಕರ್ ಅವರಿಗೆ ಮಾತ್ರ ಕ್ರೆಡಿಟ್ ಕೊಟ್ಟರು. ಅವರನ್ನು ಯಾಕೆ ಸಂವಿಧಾನ ಶಿಲ್ಪಿ ಅಂತ ಕರೆದ್ರು ಅಂತ ಕೆಲವು ಅವಿವೇಕಿಗಳು ಪ್ರಶ್ನೆ ಮಾಡೋದನ್ನು ನಾವು ನೋಡಿದ್ದೀವಿ. ನಿಮಗೆ ಗೊತ್ತಿರಲಿ, ಅವತ್ತಿನ ಸಮಿತಿಲಿದ್ದಂಥವ್ರು ಯಾರ್ಯಾರಪ್ಪ ಅಂತ ಅಂದರೆ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ.
ಅದ್ರ ಜೊತೆಗೆ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಇರ್ತಾರೆ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಅವರು ಪ್ರತಿಷ್ಠಿತ ನ್ಯಾಯಶಾಸ್ತ್ರಜ್ಞರಾಗಿರ್ತಾರೆ. KM ಮುನ್ಸಿ ಅವರು ಪ್ರತಿಷ್ಠಿತ ನ್ಯಾಯಶಾಸ್ತ್ರಜ್ಞರಾಗಿರ್ತಾರೆ. ಸೈಯದ್ ಮೊಹಮ್ಮದ್ ಸಾದೂಲ್ ಅವರು ಇರ್ತಾರೆ. ಎನ್ ಮಾಧೂರ್ ಅವರು ಇರ್ತಾರೆ. ಇವರು BL ಮಿತ್ರ ಅವರ ಸ್ಥಾನಕ್ಕೆ ಆಯ್ಕೆಯಾಗಿರ್ತಾರೆ. ಮತ್ತು 7ನೇವರು DP ಕೈತಾನ್ ಅವರು ಏನಾಗುತ್ತೆ, ಕೃಷ್ಣಮಾಚಾರ್ಯ ಅವರು 1948ರಲ್ಲಿ ಕೈತಾನ್ ಅವರ ಮರಣದ ನಂತರ ಇಲ್ಲಿಗೆ ಮೆಂಬರ್ ಆಗಿ ಬರ್ತಾರೆ ಇಲ್ಲಿಗೆ. ಇದು 7 ಜನದ ಸಮಿತಿ ಆಯಿತು. ಇದೇ ಸಮಿತಿಯ ಪ್ರಮುಖ ಸದಸ್ಯರಾಗಿದ್ದಂಥ TT ಕೃಷ್ಣಮಾಚಾರ್ಯ ಅವರು ಒಂದು ಸಭೆಯಲ್ಲಿ ಹೇಳಿರೋದು ರೆಕಾರ್ಡ್ ಆಗಿದೆ. ಅವರು ಹೇಳಿರೋ ಪ್ರಕಾರನೇ ನಾನು ಅವರು ಹೇಳಿರೋ ಹಾಗೆ ಹೇಳ್ತೀನಿ ನೋಡಿ. ಇವಾಗ 7 ಜನ ಸದಸ್ಯರನ್ನ ನೇಮಕ ಮಾಡಿದ್ರು ಕೂಡ ಅದರಲ್ಲೂ ಒಬ್ಬರು ರಾಜೀನಾಮೆ ಕೊಟ್ಟರು. ಆ ಜಾಗಕ್ಕೆ ಇನ್ನೊಬ್ಬರನ್ನ ನೇಮಕ ಮಾಡಿದ್ವಿ. ಒಬ್ಬರು ತೀರ್ಕೊಂಡ್ರು. ಆ ಜಾಗಕ್ಕೆ ಬೇರೆ ಯಾರನ್ನೋ ನೇಮಕ ಮಾಡಲಿಲ್ಲ. ಇನ್ನೊಬ್ಬರು ದೂರದ ಅಮೇರಿಕದಲ್ಲಿದ್ದರು. ಅವರು ವೇಕೆಟ್ ಆದಂಥ ಜಾಗಕ್ಕೆ ಬೇರೆಯವ್ರನ್ನ ತುಂಬಲೇ ಇಲ್ಲ. ಇನ್ನೊಬ್ಬರು ರಾಜ್ಯಗಳ ವ್ಯವಹಾರದಲ್ಲಿ ಬ್ಯುಸಿಯಾಗೋದ್ರು. ಆ ಜಾಗ ಕೂಡ ವೇಕೆಟ್ ಆಗಿ ಉಳಿದಿತ್ತು. ಇನ್ನೊಬ್ಬರು ಡೆಲ್ಲಿಯಿಂದ ದೂರದ ಸ್ಥಳಗಳಲ್ಲಿ ವಾಸ ಮಾಡ್ತಿದ್ರು. ಹುಷಾರಿಲ್ಲದೇನೋ ಅಥವಾ ಏನೋ ಬೇರೆ ಕಾರಣಕ್ಕೆ ಅವರು ಆ ಸಭೆಗಳಿಗೆ ಅವರು ಬರ್ತಿರಲಿಲ್ಲ. ಇಷ್ಟೆಲ್ಲ ನ್ಯೂನ್ಯತೆಗಳು ಇದ್ರೂ ಕೂಡ ಅಂಬೇಡ್ಕರ್ ಅವರದನ್ನು ನಿಭಾಯಿಸೋದಕ್ಕೆ ಸಫಲರಾದರು ಅಂತ ಉಲ್ಲೇಖ ಮಾಡ್ತಾರೆ. ಇದರಿಂದ ಯಾಕೆ ಅಂಬೇಡ್ಕರ್ ಅವರಿಗೆ ಸಂಪೂರ್ಣ ಕ್ರೆಡಿಟ್ ಸಿಕ್ತು ಅನ್ನೋ ವಿಚಾರ ನಿಮಗೆ ಅರ್ಥ ಆಗಿರಬೇಕು ಅಂತ ಯಾರದನ್ನು ಕೇಳ್ತಾರೆ ಅಂತ ಅವಿವೇಕಿಗಳಿಗೆ ಬಾಯಿ ಮುಚ್ಚಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಸಂವಿಧಾನ ಬದಲು ಮಾಡುವಂಥ ವಿಚಾರದಲ್ಲಿ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಅದು ನಿಮಗೂ ಗೊತ್ತಿದೆ. ಅದಕ್ಕೆ ಉತ್ತರ ಅನ್ನೋ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದಿನ ಜನಾಂಗಕ್ಕೆ ಇಂತಹ ಒಂದು ದುರಾಲೋಚನೆ ಮುಂದೆ ಬರ್ಬೋದು ಅಂತ ಊಹಿಸಿ ಅಂದೇ ಅವರು ಒಂದು ಉತ್ತರ ಕೊಟ್ಟಿರ್ತಾರೆ. ಅದೇನಂತ ಅಂದರೆ, ಅದು ಅವ್ರು ಹೇಳಿರೋವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಈ ಕರಡು ಸಮಿತಿ ರೂಪಿಸಿದ ಸಂವಿಧಾನದ ಪರಿಸ್ಥಿತಿಗಳು ಬದಲಾದಂತೆ ಬದಲಾಯಿಸಬಹುದಾದ ಸಂವಿಧಾನ ಶಾಂತಿಯ ಸಮಯದಲ್ಲೂ ಸಮರದ ಸಮಯದಲ್ಲೂ ರಾಷ್ಟ್ರವನ್ನು ರಕ್ಷಿಸಬಲ್ಲ ಶಕ್ತಿಯುತ ಸಂವಿಧಾನ. ಈ ಹೊಸ ಸಂವಿಧಾನದಿಂದ ನಮಗೆ ಏನಾದರೂ ಕೆಡುಕಾಯಿತು ಅಂತ ಹೇಳೋ ಹಾಗಿಲ್ಲ. ನಮ್ಮಲ್ಲೇ ಇರೋ ಯಾವುದೋ ಒಂದು ದೋಷ ಕಾರಣ ಅಂತ ಹೇಳ್ಬೋದು. ಇದು ನನ್ನ ಅಭಿಪ್ರಾಯ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. मैं यहाँ पर संविधान की अच्छाइयां गिनाने नहीं जाऊंगा, क्योंकि मुझे लगता है कि संविधान कितना भी अच्छा क्यों ना हो, वो अंततः बुरा साबित होगा अगर उसे इस्तेमाल में लाने वाले लोग बुरे होंगे. ಇವಾಗ ನಿಮಗೆ ಅರ್ಥ ಆಗಿರ್ಬೋದು, ಅವರು ಅವತ್ತೇ ಊಹಿಸಿ ಇವರೆಲ್ಲ ಇಂಥದನ್ನ ಮಾತಾಡ್ಬೋದು ಅಂತ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ನಾವು ಅನ್ಕೋಬಹುದು. ಅಂಬೇಡ್ಕರ್ ಅವರ ದಲಿತ ಪರ ಕಾಳಜಿ ಹೇಗಿತ್ತು ಅಂತ ಅಂದರೆ, ಒಂದು ಸಭೆಯ ಭಾಷಣದಲ್ಲಿ ಅವರೇ ಹೇಳ್ತಾರೆ, ಸಂವಿಧಾನ ಸಭೆಗೆ ಬರುವಾಗ ಪರಿಶಿಷ್ಟ ಜಾತಿ ಪಂಗಡಗಳ ಹಿತರಕ್ಷಣೆ ಬಿಟ್ಟು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಹುಡುಕೊಂಡು ಬಂದವನಲ್ಲ ನಾನು. ಇದಕ್ಕಿಂತ ದೊಡ್ಡ ಜವಾಬ್ದಾರಿ ಇರುವಂಥ ಕಾರ್ಯಗಳನ್ನು ನಿರ್ವಹಣೆ ಮಾಡುವಂಥ ಮತ್ತು ಹೊಣೆ ಹೊರುವಂಥ ಪ್ರಸಂಗ ಬರಬಹುದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದೇ ಕಾರಣಕ್ಕೆ ಕರಡು ಸಮಿತಿಗೆ ಆಹ್ವಾನ ಬಂದಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಅದ್ರ ಜೊತೆಗೆ ಕರಡು ಸಮಿತಿಯ ಅಧ್ಯಕ್ಷ ಮಾಡಿದಾಗಲಂತೂ ನನಗೆ ಇನ್ನೆಷ್ಟು ಆಶ್ಚರ್ಯ ಆಯಿತು ಅಂತ ಅಂದರೆ ನನಗೆ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ರಚನಾ ಸಮಿತಿಯಲ್ಲಿ ನನಗಿಂತ ಎಷ್ಟೋ ಪಟ್ಟ ಮೇಧಾವಿಗಳಿದ್ದರು ಅಲ್ಲಿ. ನೋಡಿ, ಈ ಸ್ಟೇಟ್ಮೆಂಟ್ ಅವರ ದೊಡ್ಡತನವನ್ನು ಮತ್ತು ದಲಿತ ಪರ ದುರ್ಬಲರ ಪರ ಅವರಿಗಿದ್ದಂಥ ಅಪಾರ ಕಾಳಜಿಯನ್ನು ಹೇಗೆ ತೋರಿಸುತ್ತೆ ಅಂತ. ಬದುಕು ಬದಲಿಸಿದಂಥ ಸಂವಿಧಾನ ಒಂದು ಕಡೆ ಆದರೆ ಅವರ ದೂರದೃಷ್ಟಿ ಬಗ್ಗೆ ಒಂದು ಉದಾಹರಣೆ ಹೇಳಲೇಬೇಕು ನನಗೆ. ಭಾರತಕ್ಕೆ ಒಂದು ಆರ್ಥಿಕ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೆ ಬ್ರಿಟಿಷರು ಏನು ಮಾಡ್ತಾರೆ, 1920ರಲ್ಲಿ ಹಿಲ್ಟನ್ ಯಂಗ್ ಕಮಿಷನ್ ಅಂತ ಒಂದು ಕಮಿಷನ್ ರಚನೆ ಮಾಡ್ತಾರೆ. ಆ ಕಮಿಷನ್ನು 1926ರಲ್ಲಿ ವರದಿ ಕೊಡುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬರ್ತಿದ್ದಂತಹ ಆ ಸಮಿತಿಗೆ ನೇಮಕ ಮಾಡಿರ್ತಾರಲ್ಲ ಅಷ್ಟೂ ಜನ ಮೆಂಬರ್ಗಳು ಕೂಡ ಅಂಬೇಡ್ಕರ್ ಅವರು ಭಾರತದ ಆರ್ಥಿಕ ಸುಧಾರಣೆ ಹೇಗಿರಬೇಕು ಅಂತ ಬರೆದಿದ್ದಂಥ ದ ಪ್ರಾಬ್ಲಮ್ ಆಫ್ ದಿ ರೂಪಿ, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಅನ್ನೋ ಪುಸ್ತಕನ ಕೈಲಿ ಹಿಡ್ಕೊಂಡು ಆ ಸಭೆಗೆ ಬಂದಿರ್ತಾರೆ. ಅಂದರೆ ಅವ್ರಿಗೆ ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ನೇ ಸಿಕ್ಕಿರಲಿಲ್ಲ. ಮುಂದೆ ಈ ಬುಕ್ನ ಆಧಾರದ ಮೇಲೇ ಭಾರತಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುಟ್ಟುತ್ತೆ ಅಂತ ಅಂದರೆ ಭಾರತದ ಬಗ್ಗೆ ಅಂಬೇಡ್ಕರ್ ಅವರಿಗಿದ್ದಂಥ ಅಪಾರವಾದಂಥ ಕಾಳಜಿನ ಎತ್ತಿ ತೋರಿಸುತ್ತೋ ಇಲ್ವೋ ಅಂತ ಸ್ವಲ್ಪ ಯೋಚನೆ ಮಾಡಿ.
13 ಹಣಕಾಸು ಆಯೋಗದ ವರದಿಗಳ ರೆಫರೆನ್ಸ್ ಕೂಡ 1923ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರುವಂಥ ದ ಎವಲ್ಯೂಷನ್ ಆಫ್ ಪ್ರೊವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅನ್ನೋ PhD ಪ್ರಬಂಧದ ಮೇಲೆ ನಿಂತಿದೆ ಅಂದರೆ ಅವರ ಜ್ಞಾನದ ಮಟ್ಟವನ್ನು ನಾವು ನೀವು ಅಳಿಲಿಕ್ಕೆ ಸಾಧ್ಯನಾ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇನ್ನೊಂದು ಘಟನೆ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಸಾರಸ್ವಕರವಾಗಿದೆ. ಇದನ್ನು ನೀವು ಗಂಭೀರವಾಗಿ ಕೇಳಲೇಬೇಕು. ಇಡೀ ಪ್ರಪಂಚದಲ್ಲಿ ಸಂವಿಧಾನವನ್ನು ಬರೆಯೋದ್ರಲ್ಲಿ ನಿಸ್ಸೀಮ ಅನಿಸ್ಕೊಂಡಿದ್ದಂಥ ಐವರ್ ಜೆನ್ನಿಂಗ್ಸ್ ಅವರು 1951ರಲ್ಲಿ ಭಾರತದ ಸಂವಿಧಾನದ ಮೇಲೆ ಉಪನ್ಯಾಸ ಕೊಡೋದಕ್ಕೋಸ್ಕರ ಮಡ್ರಾಸ್ ಯೂನಿವರ್ಸಿಟಿಗೆ ಬಂದಿರ್ತಾರೆ. ನಮ್ಮ ಸಂವಿಧಾನದ ಸಭೆಯ ಮೆಂಬರ್ ಒಬ್ಬರಲ್ಲಿ ಒಬ್ಬರಾದಂತಹ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಕೂಡ ಅಲ್ಲಿ ಇರ್ತಾರೆ ಅವತ್ತು ದಿವಸ. ಜೆನ್ನಿಂಗ್ಸು ಭಾರತದ ಸಂವಿಧಾನನ ಕುರಿತು ದಿಸ್ ಇಸ್ ಟೂ ಲಾಂಗ್, ಟೂ ರಿಜಿಡ್, ಟೂ ಪ್ರಾಲಿಕ್ಸ್ ಅಂತ ಟೀಕೆ ಮಾಡ್ತಾರೆ. ಇದಾದ ನಂತರ ನೀವು ಇದನ್ನು ಯೋಚನೆ ಮಾಡಬೇಕು. 1960ರಲ್ಲಿ ಶ್ರೀಲಂಕಾಗೆ ಇವರೇ ಬಹಳ ಮುನ್ನೆಚ್ಚರಿಕೆ ವಹಿಸಿ ಬರೆದಂಥ ಸಂವಿಧಾನ ಕೇವಲ 6 ವರ್ಷ ಮಾತ್ರ ಚಾಲ್ತಿಯಲ್ಲಿರುತ್ತೆ ಅಂತ ಅಂದರೆ ಇದನ್ನು ನೀವು ಯೋಚನೆ ಮಾಡಬೇಕು. ಆದರೆ ನಮ್ಮ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ 73 ವರ್ಷ ಆದರೂ ಕೂಡ ಪ್ರತಿಯೊಬ್ಬ ಭಾರತೀಯನ ಬದುಕಿನ ಹಾಸುವಕ್ಕಾಗಿ ತನ್ನ ಹಕ್ಕನ್ನು ಪ್ರತಿಪಾದಿಸುವಂತಹ ಬ್ರಹ್ಮಾಸ್ತ್ರವಾಗಿ ಆತ್ಮಸ್ಥೈರ್ಯದಿಂದ ಬದುಕು ಕಟ್ಟಿಕೊಳ್ಳುವ ಸಂಜೀವನಿಯಾಗಿ ಉಳಿದಿರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಇದಕ್ಕೆ ಅಂಬೇಡ್ಕರ್ ಅವರಿಗೆ ನಾವೆಷ್ಟು ಕೃತಜ್ಞನಾಗಿದ್ರು ಸಾಲದು ಅಂತ ನನ್ನ ಅನಿಸಿಕೆ. ಕೊನೆಯದಾಗಿ ಅಂಬೇಡ್ಕರ್ ಅವರ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೋರಾಟ ಅನ್ನುವ ರಥವನ್ನು ಇಲ್ಲಿವರೆಗೆ ಎಳ್ಕೊಂಡು ತಂದು ನಿಲ್ಲಿಸಿದ್ದೀನಿ. ಅದನ್ನು ಮುಂದೆ ಎಳಿಲಿಕ್ಕಾದರೆ ಎಳೀರಿ, ಆಗದೇ ಇದ್ದರೆ ಆ ರಥನ ಇಲ್ಲೇ ಬಿಟ್ಬಿಡಿ, ಹಿಂದೆ ಮಾತ್ರ ತಳ್ಳೋ ಪ್ರಯತ್ನನ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾರೆ. ನೋಡಿ, ಈ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ನಮ್ಮ ದೇಶದಲ್ಲಿ ಬದುಕ್ತಿರುವಂಥ ಜನಸಾಮಾನ್ಯರು ಮತ್ತು ನಮ್ಮ ದೇಶವನ್ನು ಆಳುವ ನಾಯಕರು ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ನನ್ನ ಅನಿಸಿಕೆ. Constitution is not a mere last document, it is a vehicle of life and its spirit is always the spirit of age ಅಂತ ಸಾರಿದ್ದ ಅಂಬೇಡ್ಕರ್ ಎಂಬ ಮಹಾನ್ ವ್ಯಕ್ತಿ ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ದಿದ್ರೆ, ಬಾಬಾ ಸಾಹೇಬ್ ಅವರು ಈ ದೇಶದ ಸಂವಿಧಾನವನ್ನು ರಚಿಸದೇ ಹೋಗಿದ್ರೆ, ದೀನ ದಲಿತ ದುರ್ಬಲರಿಗೆ ಒಂದು ಐಡೆಂಟಿಟಿನೇ ಸಿಗ್ತಾ ಇರಲ್ವೇನೋ ಅನ್ನೋದು ನನ್ನ ಅನಿಸಿಕೆ. ನಮಸ್ಕಾರ, ಜೈ ಭೀಮ್.